ಯಾವ ದೇಶದಲ್ಲಿ ಒಂದೂ ಕೂಡ ನದಿ ಇಲ್ಲ? ಆಪ್ಷನ್ ಎ ಕುವೈತ್, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಬ್ರೆಜಿಲ್. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕುವೈತ್. ಕುವೈತ್ನಲ್ಲಿ ಮಳೆ ಪ್ರಮಾಣ ಬಹಳ ಕಡಿಮೆ ಇದೆ. ಹವಾಮಾನ ತುಂಬಾ ಬಿಸಿ ಇರೋದ್ರಿಂದ ಆ ದೇಶದಲ್ಲಿ ಒಂದು ಕೂಡ ನದಿ ಇಲ್ವಂತೆ. ಓಕೆ, ಶ್ರೀಕೃಷ್ಣರು ಯಾವ ವಾದ್ಯವನ್ನು ಹೆಚ್ಚು ನುಡಿಸುತ್ತಿದ್ದರು? ಆಪ್ಷನ್ ಎ ವೀಣೆ, ಆಪ್ಷನ್ ಬಿ ಮೃದಂಗ, ಆಪ್ಷನ್ ಸಿ ಬಾಸುರಿ, ಆಪ್ಷನ್ ಡಿ ತಬಲಾ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಸುರಿ. ಬಾಸುರಿಯನ್ನು ವೀಣು ಅಂತ ಕರಿತೇವೆ, ಕೊಳಲು ಅಂತ ಕರಿತೇವೆ, ಮುರಳಿ ಅಂತ ಕರಿತೇವೆ. ಆದ ಕಾರಣ ಮುರಳಿ ಮೋಹನ ಅಂತನೂ ಕೂಡ ಕೃಷ್ಣನಿಗೆ ಕರೀತಾರೆ. ಓಕೆನಾ? ಯಾವ ಪ್ರಾಣಿ ತನ್ನ ತಲೆಯನ್ನು 270 ಡಿಗ್ರಿಯವರೆಗೆ ತಿರುಗಿಸಬಲ್ಲದು? ಆಪ್ಷನ್ ಎ ಗಿಳಿ, ಆಪ್ಷನ್ ಬಿ ಗೂಬೆ, ಆಪ್ಷನ್ ಸಿ ನವಿಲು, ಆಪ್ಷನ್ ಡಿ ಕಾಗೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗೂಬೆ. ಮನುಷ್ಯ ಯಾವುದಿಲ್ಲದೆ ಬದುಕಲು ಸಾಧ್ಯವಿಲ್ಲ? ಆಪ್ಷನ್ ಎ ನೀರು, ಆಪ್ಷನ್ ಬಿ ಗಾಳಿ, ಆಪ್ಷನ್ ಸಿ ನಿದ್ರೆ, ಆಪ್ಷನ್ ಡಿ ಬೆಳಕು. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಾಳಿ. ಯಾವ ಗ್ರಹದಲ್ಲಿ ವಜ್ರದ ಮಳೆ ಬೀಳುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ? ಆಪ್ಷನ್ ಎ ಶನಿ, ಆಪ್ಷನ್ ಬಿ ಮಂಗಳ, ಆಪ್ಷನ್ ಸಿ ಗುರು, ಆಪ್ಷನ್ ಡಿ ಬುಧ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶನಿ. ಈ ಗ್ರಹಗಳ ವಾತಾವರಣದಲ್ಲಿ ಕಾರ್ಬನ್ ಇರುವ ಅನಿಲಗಳು ಇವೆ. ಮಿಂಚು ಮತ್ತು ಭಾರಿ ಒತ್ತಡದಿಂದ ಕಾರ್ಬನ್ ಕಣಗಳು ರೂಪುಗೊಳ್ಳುತ್ತವೆ. ಆ ಕಣಗಳು ಕೆಳಕ್ಕೆ ಹೋಗುವಾಗ ತುಂಬಾ ಒತ್ತಡದಿಂದ ವಜ್ರಗಳಾಗಿ ಮಾರ್ಪಡುವುದು ಎಂದು ವಿಜ್ಞಾನಿಗಳು ಊಹಿಸುತ್ತಾರೆ. ಓಕೆ, ಯಾವ ಪಕ್ಷಿ ಸಾವಿರಾರು ಕಿಲೋಮೀಟರ್ ವಲಸೆ ಹೋಗುತ್ತದೆ? ಆಪ್ಷನ್ ಎ ನವಿಲು, ಆಪ್ಷನ್ ಬಿ ಪಾರಿವಾಳ, ಆಪ್ಷನ್ ಸಿ ಆರ್ಕಿಟೆಕ್ಟರ್, ಆಪ್ಷನ್ ಡಿ ಗಿಳಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಕಿಟೆಕ್ಟರ್. ಈ ಪಕ್ಷಿಯು ಸರಿಸುಮಾರು 40,000ರಿಂದ 70,000 ಕಿಲೋಮೀಟರ್ ವರೆಗೆ ವಲಸೆ ಹೋಗುತ್ತದೆ. ಆರ್ಕಿಟಿಕ್ ಪ್ರದೇಶದಿಂದ ಅಂಟಾರ್ಕಿಟಿಕ್ ವರೆಗೆ ಪ್ರಯಾಣ ಮಾಡುವ ವಿಶ್ವದ ಅತ್ಯಂತ ದೂರ ವಲಸೆ ಹೋಗುವ ಪಕ್ಷಿಯಾಗಿದೆ. ಓಕೆ, ಈ ಮಾಹಿತಿ ಇಷ್ಟವಾಗಿದ್ರೆ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಇನ್ನೊಂದು ಪ್ರಶ್ನೆ ನೋಡ್ತಾ ಹೋಗೋಣ ಬನ್ನಿ. ಯಾವ ಪ್ರಾಣಿ ಹುಟ್ಟಿದ ನಂತರ ಕೆಲವು ನಿಮಿಷಗಳಲ್ಲಿ ಓಡಲು ಆರಂಭಿಸುತ್ತದೆ? ಆಪ್ಷನ್ ಎ ಆನೆ, ಆಪ್ಷನ್ ಬಿ ಜಿಂಕೆ, ಆಪ್ಷನ್ ಸಿ ಕುದುರೆ, ಆಪ್ಷನ್ ಡಿ ಹಸು. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಿಂಕೆ. ಮನುಷ್ಯನ ಮೆದುಳು ದಿನಕ್ಕೆ ಸರಾಸರಿ ಎಷ್ಟು ಯೋಚನೆಗಳನ್ನು ಮಾಡುತ್ತದೆ? ಆಪ್ಷನ್ ಎ 1000, ಆಪ್ಷನ್ ಬಿ 10,000, ಆಪ್ಷನ್ ಸಿ 60,000, ಆಪ್ಷನ್ ಡಿ 500. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 60,000ಕ್ಕೂ ಹೆಚ್ಚಂತೆ. ಓಕೆ, ತಲೆಯಲ್ಲಿ 2 ಸುಳಿಗಳು ಇದ್ದರೆ ಅದು ಏನನ್ನು ಸೂಚಿಸುತ್ತದೆ? ಆಪ್ಷನ್ ಎ ಅದೃಷ್ಟ, ಆಪ್ಷನ್ ಬಿ ರೋಗ, ಆಪ್ಷನ್ ಸಿ ಸಹಜ ಲಕ್ಷಣ, ಆಪ್ಷನ್ ಡಿ ರಹಸ್ಯ ಶಕ್ತಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್.
ಇದಕ್ಕೆ ಸರಿಯಾದ ಉತ್ತರ ಸಹಜ ಲಕ್ಷಣ. ಯಾವ ಸಮುದ್ರದಲ್ಲಿ ಮನುಷ್ಯನು ಮುಳುಗುವುದು ತುಂಬಾ ಕಷ್ಟ? ಆಪ್ಷನ್ ಎ ಅರಬ್ಬಿ ಸಮುದ್ರ, ಆಪ್ಷನ್ ಬಿ ಕೆಂಪು ಸಮುದ್ರ, ಆಪ್ಷನ್ ಸಿ ಮೃತ ಸಮುದ್ರ, ಆಪ್ಷನ್ ಡಿ ಕೆರೆಬಿಯನ್ ಸಮುದ್ರ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೃತ ಸಮುದ್ರ. ಇದನ್ನು ಇಂಗ್ಲಿಷ್ ನಲ್ಲಿ ಡೆಡ್ ಸಿ ಅಂತಲೂ ಕರೀತಾರೆ. ಇದು ಏಷ್ಯಾ ಖಂಡದಲ್ಲಿ ಜೋರ್ಡನ್ ಮತ್ತು ಇಸ್ರೇಲ್ ದೇಶದ ಮಧ್ಯದಲ್ಲಿದೆ. ಇದರಲ್ಲಿ ಉಪ್ಪಿನ ಪ್ರಮಾಣ ತುಂಬಾ ಹೆಚ್ಚು ಇರೋದ್ರಿಂದ ಮನುಷ್ಯನು ಸುಲಭವಾಗಿ ತೇಲ್ತಾನೆ, ಮುಳುಗೋದಿಲ್ಲಂತೆ. ಓಕೆನಾ? ಹಾಗಾದ್ರೆ ಗೆಳೆಯರೆ, ಈ ಒಂದು 10 ಪ್ರಶ್ನೆಗೆ ಎಷ್ಟಕ್ಕೆ ಸರಿಯಾದ ಉತ್ತರ ಎಂದು ಕಾಮೆಂಟ್ ಮಾಡಿ. ಇಂತಹ ಅನೇಕ ಕುತೂಹಲಕಾರಿ ಪ್ರಶ್ನೆಗಳು ಬೇಕಾ? ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಇಂತಹ ಅನೇಕ ಕುತೂಹಲಕಾರಿ ಪ್ರಶ್ನೆಗಳು ನೀವು ಪಡೆಯಲು ಸಾಧ್ಯ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.